ಕೋಟೆನಾಡಿನಲ್ಲಿ ಆಟೋ ಗ್ಯಾಸ್ಗಾಗಿ ಪರದಾಟ ಜೋರಾಗಿದೆ. ಆಟೋಗೆ ಎಲ್ಪಿಜಿ ಸಿಗದೆ ಸಿಎನ್ಜಿ ಬಂಕ್ ಮುಂದೆ ಕ್ಯೂ ನಿಲ್ಲಲಾಗಿದೆ. ಇನ್ನ ಗ್ಯಾಸ್ ಬಂಕ್ ಮುಂದೆ ಸಾಲುಗಟ್ಟಿ ನಿಂತಿವೆ ಆಟೋಗಳು. ಕೋಟೆನಾಡಿನಲ್ಲಿ ಆಟೋ ಗ್ಯಾಸ್ಗಾಗಿ ಪರದಾಟ ಈಗ ಶುರುವಾಗಿದೆ. ಚಿತ್ರದುರ್ಗ ನಗರದಲ್ಲಿ ಸುಮಾರು 20,000 ಆಟೋಗಳಿವೆ. ಆಟೋಗೆ ಎಲ್ಪಿಜಿ ಸಿಗದಿದ್ರೆ ಜೀವನ ದುಸ್ತರ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಆಟೋ ಚಾಲಕರ ನೋವಿನ ಮಾತು. ಸರಿಯಾದ ರೀತಿಯಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ಎಲ್ಪಿಜಿ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಸರತಿ ಸಾಲಿನಲ್ಲಿ ನಿಂತು ಗ್ಯಾಸ್ ತುಂಬಿಸಿಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ಸರಿಯಾದ ಪ್ರಮಾಣದಲ್ಲಿ ಅಕಸ್ಮಾತ್ ಏನಾದ್ರೂ ಗ್ಯಾಸ್ ಸಿಗ್ಲಿಲ್ಲ ಅಂತ ಅಂದ್ರೆ ಜೀವನ ನಮ್ದು ಬರ್ಬಾದಾಗುತ್ತೆ. ಸುಮಾರು 20,000 ಆಟೋಗಳಿವೆ. ಸರಿಯಾದ ರೀತಿಯಲ್ಲಿ ಗ್ಯಾಸ್ ಪೂರೈಕೆ ಆಗ್ತಿಲ್ಲ. ಮತ್ತೆ ಇರಾಕ್ ದೇಶಗಳ ನಡುವೆ ದಿನೇ ದಿನೇ ಯುದ್ಧದ ಆತಂಕ ಹೆಚ್ಚಾಗ್ತಿದೆ. ಒಂದ್ ಕಡೆಗೆ ಈಗ ಆಲ್ರೆಡಿ ಏನಂದ್ರೆ ಎಲ್ಪಿಜಿ ಗ್ಯಾಸ್ ಮತ್ತೆ ಕಮರ್ಷಿಯಲ್ ಗ್ಯಾಸ್ ಸಾಕಷ್ಟು ಸಮಸ್ಯೆಗಳಾಗ್ತಿದಾವೆ. ಅದೇ ರೀತಿ ಚಿತ್ರದುರ್ಗದಲ್ಲಿ ಬಹುತೇಕ ಕನಿಷ್ಠ ಅಂದ್ರೆ 30,000 ಆಟೋಗಳು ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಓಡಾಡ್ತಿದಾವೆ. ಅಷ್ಟೇ ಅಲ್ಲದೆ ಈಗ ಅಂದ್ರೆ ಗ್ಯಾಸ್ ಸಮೇತ ಈ ಆಟೋದವರಿಗೆ ಸಮೇತ ಗ್ಯಾಸ್ ಸಮಸ್ಯೆ ಆಗ್ತಿದೆ. ಏನ್ ಸಮಸ್ಯೆ ಆಗ್ತಿದೆ, ಅಕಸ್ಮಾತ್ ಗ್ಯಾಸ್ಗೂ ಮತ್ತೆ ಪೆಟ್ರೋಲ್ ಅಲ್ಲಿ ಓಡಿಸಿದ್ರೆ ಏನೆಲ್ಲ ಅನುಕೂಲಗಳು ಅನಾನುಕೂಲಗಳು ಆಗ್ತಿದೆ ಅಂತ ಅವ್ರನ್ನೇ ಕೇಳೋಣ. ಸರ್, ಏನಂದ್ರೆ ಇವತ್ತು ಯುದ್ಧದ ಭೀತಿ ದಿನೇ ದಿನೇ ಹೆಚ್ಚಾಗ್ತಿದ್ದು. ಆಲ್ರೆಡಿ 15 ದಿವಸ ಕಳೆದೋಗ್ಬಿಡ್ತು. ಈಗ ಆಲ್ರೆಡಿ ಸಾಕಷ್ಟು ಗ್ಯಾಸ್ ಸಮಸ್ಯೆ ಆಗ್ತಿದೆ. ಇಲ್ಲಿ ಆಟೋದವ್ರ ಸಮಸ್ಯೆ ಏನಾಗ್ತಿದೆ? ಆಟೋದವ್ರ ಸಮಸ್ಯೆಗಿಂತ ಮನೆಗಳದ್ದು ಬಹಳ ಸಮಸ್ಯೆ ಆಗ್ತಾ ಇದೆ. ಕಮರ್ಷಿಯಲ್ ಬಹಳ ಸಮಸ್ಯೆ ಆಗ್ತಾ ಇದೆ. ಎರಡು ದೇಶಗಳು ಒಪ್ಪಂದ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಇವರು ಬಗೆಹರಿಸಬೇಕು ಬೇಗ. ಈಗ ಆತಂಕ ಏನ್ ಸರ್? ಈಗ ಆಲ್ರೆಡಿ ಆ ಹೋಟೆಲ್ ಮನೆಗಳಿಗೆ ಸಮಸ್ಯೆ ಆಗ್ತಿದೆ. ಈಗ ಗ್ಯಾಸ್ ಇದ್ರೆ ಚೆನ್ನಾಗೆ, ಸೌದೆ ಒಲೆಯಲ್ಲಿ ಯಾರು ಮಾಡೋರಿಲ್ಲ. ಈಗ ಓನ್ಲಿ ಗ್ಯಾಸ್ ಅದಿದ್ರೆ ಚೆನ್ನಾಗ ಒಪ್ಪಂದ ಮಾಡ್ಕೊಂಡು ಬೇಗ ಸ್ವಲ್ಪ ಮಾಡ್ಬೇಕು ಅವರು. ಈಗ ಆಟೋದವ್ರಿಗೆ ಸಮಸ್ಯೆ ಇದ್ರೆ ಆಟೋದವ್ರ ಆಟೋದವ್ರ ಸಮಸ್ಯೆನೆ ಬಹಳ ಆಗುತ್ತೆ. ಯಾಕಂದ್ರೆ ಅವ್ರ ಫ್ಯಾಮಿಲಿ ಸಾಕೊಂಡು ಅವರು ಸಾಲ ಸೂಲ ಮಾಡ್ಕೊಂಡು ಮಾಡ್ತಿರ್ತಾರೆ. ಅವ್ರ ಸಾಲ ಮಾಡ್ಕೊಂಡು ತೀರ್ಸ್ಬೇಕಲ್ಲ. ಫೈನಾನ್ಷಿಯಲ್ ಇರ್ತದೆ, ಏನೋ ಇರ್ತದೆ, ಸಂಘ ಇರ್ತವೆ, ಎಲ್ಲ ಇರ್ತವೆ. ಹಂಗಾಗಿ ಅವ್ರಿಗೆ ಸ್ವಲ್ಪ ಗ್ಯಾಸ್ ಸಿಗ್ಬೇಕು. ಅದೇ ರೀತಿ ಮತ್ತೊಬ್ಬ ಡ್ರೈವರ್ ಇದ್ದಾರೆ. ಸರ್, ಏನಂದ್ರೆ ಈಗ ಎಲ್ಪಿಜಿ ಗ್ಯಾಸ್ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಿದೆ ಇಡೀ ದೇಶದಲ್ಲಿ. ಈಗ ಚಿತ್ರದುರ್ಗದಲ್ಲಿ ಯಾವ ತರ ಸಮಸ್ಯೆ? ನಿಮಗೆ ಒಂದು ವೇಳೆ ಆಟೋ ಗ್ಯಾಸ್ ಸಿಗದೆ ಅಂತ ಸಂದರ್ಭದಲ್ಲಿ ಯಾವ ತರ ಪ್ರಾಬ್ಲಮ್ ಆಗುತ್ತೆ? ಸರ್, ನಮ್ಮ ದುರ್ಗದಲ್ಲಿ ಈಗ ಸದ್ಯಕ್ಕೆ ಒಂದು 15-20 ಆಟೋ ಇದಾವೆ. ಸಾಲ ಸೂಲ ಮಾಡಿ ಆಟೋ ತಗೊಂಡಿರ್ತೀವಿ. ಈಗ ನಮಗೆ ಪೆಟ್ರೋಲ್ ಅಂತಂದ್ರೆ ನಮಗೆ ಜೋಡ್ಸಕ್ಕಾಗಲ್ಲ ಸರ್ ದುಡ್ಡು. ಈಗ 1 ಲೀಟರ್ ಪೆಟ್ರೋಲ್ಗೆ ಏನಿಲ್ಲ ಅಂದ್ರೆ ಒಂದು 7-8 ಕಿಲೋಮೀಟರ್ ಹೊಡಿಬಹುದು. ನಮಗೆ ದುಡ್ಡು ಆಗಲ್ಲ. ಇದು ಸಿಎನ್ಜಿ ಗ್ಯಾಸ್ ಆದ್ರೆ ಸುಮಾರು ನಾವು ಎಲ್ಪಿಜಿದು ತುಂಬಾ ಪ್ರಾಬ್ಲಮ್ ಆಗ್ತೈತೆ. ಮುಂದೆ ಈಗ ಇರಾನ್ ಇಸ್ರೇಲ್ ಯುದ್ಧ ಆಗ್ತೈತೆ. ಅದರಿಂದ ಸ್ವಲ್ಪ ಅವರು ಚೆನ್ನಾಗಿ ಇದ್ ಮಾಡ್ಕೊಂಡು ನಮ್ಗೆ ಆಡೋದವರಿಗೆ ಒಂದು ಗ್ಯಾಸಿಗೆ ಒಂದು ಮನೆಗೆ ಒಂದು ಒಳ್ಳೆ ಇದ್ ಮಾಡ್ಕೊಡ್ಬೇಕಂತ ನಾವು. ಈಗ ನೀವು ಪೆಟ್ರೋಲ್ ಅಲ್ಲಿ ಎಷ್ಟು ಓಡಿಸ್ತೀರಾ, ಎಷ್ಟು ಕಿಲೋಮೀಟರ್ ಬರುತ್ತೆ? ಮತ್ತೆ ಗ್ಯಾಸ್ ಅಲ್ಲಿ ಎಷ್ಟು ಕಿಲೋಮೀಟರ್ ಓಡಿಸ್ತೀರಾ? ನಿಮಗೆ ಸರ್ 15 ಕಿಲೋಮೀಟರ್ ಓಡಿಸ್ತಾರ 1 ಲೀಟರ್ ಪೆಟ್ರೋಲ್ಗೆ. ಅದು ದುಡ್ಡು ಆಗಲ್ಲ ಸರ್. ಈಗ 30-40 ರೂಪಾಯಿ ನಡೀತೈತೆ ಚಾರ್ಜ್ ಮಿನಿಮಮ್. ಈಗ 50-60 ರೂಪಾಯಿ ಕೊಡ್ರಿ ಅಂದ್ರೆ ಯಾಕೆ ಕೊಡಬೇಕು? ಕೊಡಲ್ಲ, ಬಸ್ಸಿಗೆ ಹೋಗ್ತೀವಿ ಹಂಗೆ ಅಂತಾರೆ. ನಮಗೆ ಇದ್ ಮಾಡಕ್ ಆಗಲ್ಲ ಸರ್. ಅದು ಪೆಟ್ರೋಲ್ ಅದು. ಗ್ಯಾಸ್ ಆದ್ರೆ ನಮಗೆ ಅನಿವಾರ್ಯ, ನಾವು ಹೆಂಗ ದುಡ್ಕೊಂಡ್ಬಿಡ್ತೀವಿ. ಈಗ ಸಾಲ ಸೂಲ ಮಾಡಿ ತಗೊಂಡಿರ್ತೀವಿ, ನಮಗೆ ತೊಂದರೆ ಆಗುತ್ತೆ. ಸ್ವಲ್ಪ ಮುಂದೆ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಆಟೋದಕ್ಕೆ. ಅಂದ್ರೆ ಏನಂದ್ರೆ ಈ ಇಸ್ರೇಲ್ ಮತ್ತೆ ಇರಾಕ್ ದೇಶಗಳಲ್ಲಿ ಏನು ಯುದ್ಧ ಆರಂಭ ಆಗಿದೆ. ಈ ಯುದ್ಧ ದಿನೇ ದಿನೇ ಇದೇ ತರ ಮುಂದುವರೆದ್ರೆ ಚಿತ್ರದುರ್ಗ ಅಷ್ಟೇ ಅಲ್ಲದೆ ಇಡೀ ರಾಜ್ಯದಲ್ಲೇ ಆಟೋ ಡ್ರೈವರ್ಗಳಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಈ ಆಟೋದವರು ಹೇಳ್ತಿದ್ದಾರೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಕೋಟೆನಾಡಿನಲ್ಲಿ ಆಟೋ ಗ್ಯಾಸ್ಗಾಗಿ ಪರದಾಟ ಜೋರಾಗಿದೆ. ಆಟೋಗೆ ಎಲ್ಪಿಜಿ ಸಿಗದೆ ಸಿಎನ್ಜಿ ಬಂಕ್ ಮುಂದೆ ಕ್ಯೂ ನಿಲ್ಲಲಾಗಿದೆ. ಇನ್ನ ಗ್ಯಾಸ್ ಬಂಕ್ ಮುಂದೆ ಸಾಲುಗಟ್ಟಿ ನಿಂತಿವೆ ಆಟೋಗಳು. ಕೋಟೆನಾಡಿನಲ್ಲಿ ಆಟೋ ಗ್ಯಾಸ್ಗಾಗಿ ಪರದಾಟ ಈಗ ಶುರುವಾಗಿದೆ. ಚಿತ್ರದುರ್ಗ ನಗರದಲ್ಲಿ ಸುಮಾರು 20,000 ಆಟೋಗಳಿವೆ. ಆಟೋಗೆ ಎಲ್ಪಿಜಿ ಸಿಗದಿದ್ರೆ ಜೀವನ ದುಸ್ತರ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಆಟೋ ಚಾಲಕರ ನೋವಿನ ಮಾತು. ಸರಿಯಾದ ರೀತಿಯಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ಎಲ್ಪಿಜಿ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಸರತಿ ಸಾಲಿನಲ್ಲಿ ನಿಂತು ಗ್ಯಾಸ್ ತುಂಬಿಸಿಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ಸರಿಯಾದ ಪ್ರಮಾಣದಲ್ಲಿ ಅಕಸ್ಮಾತ್ ಏನಾದ್ರೂ ಗ್ಯಾಸ್ ಸಿಗ್ಲಿಲ್ಲ ಅಂತ ಅಂದ್ರೆ ಜೀವನ ನಮ್ದು ಬರ್ಬಾದಾಗುತ್ತೆ. ಸುಮಾರು 20,000 ಆಟೋಗಳಿವೆ. ಸರಿಯಾದ ರೀತಿಯಲ್ಲಿ ಗ್ಯಾಸ್ ಪೂರೈಕೆ ಆಗ್ತಿಲ್ಲ. ಮತ್ತೆ ಇರಾಕ್ ದೇಶಗಳ ನಡುವೆ ದಿನೇ ದಿನೇ ಯುದ್ಧದ ಆತಂಕ ಹೆಚ್ಚಾಗ್ತಿದೆ.
ಒಂದ್ ಕಡೆಗೆ ಈಗ ಆಲ್ರೆಡಿ ಏನಂದ್ರೆ LPG ಗ್ಯಾಸ್ ಮತ್ತೆ ಕಮರ್ಷಿಯಲ್ ಗ್ಯಾಸ್ ಸಾಕಷ್ಟು ಸಮಸ್ಯೆಗಳಾಗ್ತಿದಾವೆ. ಅದೇ ರೀತಿ ಏನ್ ಚಿತ್ರದುರ್ಗದಲ್ಲಿ ಬಹುತೇಕ ಕನಿಷ್ಠ ಅಂದ್ರೆ 30,000 ಆಟೋಗಳು ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಓಡಾಡ್ತಿದಾವೆ. ಅಷ್ಟೇ ಅಲ್ಲದೆ ಈಗ ಅಂದ್ರೆ ಗ್ಯಾಸ್ ಸಮೇತ ಈ ಆಟೋದವರಿಗೆ ಸಮೇತ ಗ್ಯಾಸ್ ಸಮಸ್ಯೆ ಆಗ್ತಿದೆ. ಏನ್ ಸಮಸ್ಯೆ ಆಗ್ತಿದೆ, ಅಕಸ್ಮಾತ್ ಗ್ಯಾಸ್ಗೂ ಮತ್ತೆ ಪೆಟ್ರೋಲ್ ಅಲ್ಲಿ ಓಡಿಸಿದ್ರೆ ಏನೆಲ್ಲ ಅನುಕೂಲಗಳು ಅನಾನುಕೂಲಗಳು ಆಗ್ತಿದೆ ಅಂತ ಅವ್ರನ್ನೇ ಕೇಳೋಣ. ಸರ್, ಏನಂದ್ರೆ ಇವತ್ತು ಯುದ್ಧದ ಭೀತಿ ದಿನೇ ದಿನೇ ಹೆಚ್ಚಾಗ್ತಿದ್ದು. ಆಲ್ರೆಡಿ 15 ದಿವಸ ಕಳೆದೋಗ್ಬಿಡ್ತು. ಈಗ ಆಲ್ರೆಡಿ ಸಾಕಷ್ಟು ಗ್ಯಾಸ್ ಸಮಸ್ಯೆ ಆಗ್ತಿದೆ. ಇಲ್ಲಿ ಆಟೋದವ್ರ ಸಮಸ್ಯೆ ಏನಾಗ್ತಿದೆ? ಆಟೋದವ್ರ ಸಮಸ್ಯೆಗಿಂತ ಮನೆಗಳದ್ದು ಬಹಳ ಸಮಸ್ಯೆ ಆಗ್ತಾ ಇದೆ. ಕಮರ್ಷಿಯಲ್ ಬಹಳ ಸಮಸ್ಯೆ ಆಗ್ತಾ ಇದೆ. ಎರಡು ದೇಶಗಳು ಒಪ್ಪಂದ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಇವರು ಬಗೆಹರಿಸಬೇಕು ಬೇಗ. ಈಗ ಆತಂಕ ಏನ್ ಸರ್? ಈಗ ಆಲ್ರೆಡಿ ಆ ಹೋಟೆಲ್ ಮನೆಗಳಿಗೆ ಸಮಸ್ಯೆ ಆಗ್ತಿದೆ. ಈಗ ಗ್ಯಾಸ್ ಇದ್ರೆ ಚೆನ್ನಾಗೆ, ಸೌದೆ ಒಲೆಯಲ್ಲಿ ಯಾರು ಮಾಡೋರಿಲ್ಲ. ಈಗ ಓನ್ಲಿ ಗ್ಯಾಸ್ ಅದಿದ್ರೆ ಚೆನ್ನಾಗ ಒಪ್ಪಂದ ಮಾಡ್ಕೊಂಡು ಬೇಗ ಸ್ವಲ್ಪ ಮಾಡ್ಬೇಕು ಅವರು. ಈಗ ಆಟೋದವ್ರಿಗೆ ಸಮಸ್ಯೆ ಇದ್ರೆ ಆಟೋದವ್ರ ಫ್ಯಾಮಿಲೀಸ್ ಆಟೋದವ್ರ ಸಮಸ್ಯೆನೆ ಬಹಳ ಆಗುತ್ತೆ. ಯಾಕಂದ್ರೆ ಅವ್ರ ಫ್ಯಾಮಿಲೀಸ್ ಹಾಕೊಂಡು ಅವರು ಸಾಲ ಮಾಡ್ಕೊಂಡು ಮಾಡ್ತಿರ್ತಾರೆ. ಅವ್ರ ಸಾಲ ಮಾಡ್ಕೊಂಡು ತೀರ್ಸ್ಬೇಕಲ್ಲ. ಫೈನಾನ್ಸಿಯಲ್ ಇರ್ತದೆ, ಏನೋ ಇರ್ತದೆ, ಸಂಘ ಇರ್ತವೆ, ಎಲ್ಲ ಇರ್ತವೆ. ಹಂಗಾಗಿ ಅವ್ರಿಗೆ ಸ್ವಲ್ಪ ಗ್ಯಾಸ್ ಸಿಗ್ಬೇಕು. ಅದೇ ರೀತಿ ಮತ್ತೊಬ್ಬ ಡ್ರೈವರ್ ಇದ್ದಾರೆ. ಸರ್, ಏನಂದ್ರೆ ಈಗ LPG ಗ್ಯಾಸ್ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಿದೆ ಇಡೀ ದೇಶದಲ್ಲಿ. ಈಗ ಚಿತ್ರದುರ್ಗದಲ್ಲಿ ಯಾವ ತರ ಸಮಸ್ಯೆ? ನಿಮಗೆ ಒಂದು ವೇಳೆ ಆಟೋ ಗ್ಯಾಸ್ ಇದೆ ಅಂತ ಸಂದರ್ಭದಲ್ಲಿ ಯಾವ ತರ ಪ್ರಾಬ್ಲಮ್ ಆಗುತ್ತೆ? ಸರ್, ನಮ್ ದುರ್ಗದಲ್ಲಿ ಈಗ ಸದ್ಯಕ್ಕೆ ಒಂದು 15-20 ಸಾವಿರ ಆಟೋ ಇದಾವೆ. ಸಾಲ ಮಾಡಿ ಆಟೋ ತಗೊಂಡಿರ್ತೀವಿ. ಈಗ ನಮಗೆ ಪೆಟ್ರೋಲ್ ಅಂತಂದ್ರೆ ನಮಗೆ ಜೋಡ್ಸಕ್ಕಾಗಲ್ಲ ಸರ್ ದುಡ್ಡು. ಈಗ 1 ಲೀಟರ್ ಪೆಟ್ರೋಲ್ಗೆ ಏನಿಲ್ಲ ಅಂದ್ರೆ ಒಂದು 7-8 ಕಿಲೋಮೀಟರ್ ಹೊಡಿಬಹುದು, ನಮಗೆ ದುಡ್ಡು ಆಗಲ್ಲ. ಇದು CNG ಗ್ಯಾಸ್ ಆದ್ರೆ ಸುಮಾರು ನಾವು LPG ತುಂಬಾ ಪ್ರಾಬ್ಲಮ್ ಆಗ್ತೈತೆ. ಮುಂದೆ ಈಗ ಇರಾನ್ ಇಸ್ರೇಲ್ ಯುದ್ಧ ಆಗ್ತೈತೆ. ಅದರಿಂದ ಸ್ವಲ್ಪ ಅವರು ಚೆನ್ನಾಗಿ ಇದ್ ಮಾಡ್ಕೊಂಡು ನಮ್ಗೆ ಆಡೋದವರಿಗೆ ಒಂದು ಗ್ಯಾಸಿಗೆ ಒಂದು ಮನೆಗೆ ಒಂದು ಒಳ್ಳೆ ಇದ್ ಮಾಡ್ಕೊಡ್ಬೇಕಂತ. ಅಂದ್ರೆ ಈಗ ನೀವು ಪೆಟ್ರೋಲ್ ಅಲ್ಲಿ ಎಷ್ಟು ಓಡಿಸ್ತೀರಾ, ಎಷ್ಟು ಕಿಲೋಮೀಟರ್ ಬರುತ್ತೆ, ಮತ್ತೆ ಗ್ಯಾಸ್ ಅಲ್ಲಿ ಎಷ್ಟು ಕಿಲೋಮೀಟರ್ ಓಡಿಸ್ತೀರಾ? ಇದು ನಿಮಗೆ ಸರ್ 15 ಕಿಲೋಮೀಟರ್ ಓಡಿಸ್ತಾರ 1 ಲೀಟರ್ ಪೆಟ್ರೋಲ್ಗೆ. ಅದು ದುಡ್ಡು ಆಗಲ್ಲ ಸರ್. ಈಗ 30-40 ರೂಪಾಯಿ ನಡೀತೈತೆ ಚಾರ್ಜ್ ಮಿನಿಮಮ್. ಈಗ 50-60 ರೂಪಾಯಿ ಕೊಡ್ರಿ ಅಂದ್ರೆ ಯಾಕೆ ಕೊಡಬೇಕು, ಕೊಡಲ್ಲ, ಬಸ್ಸಿಗೆ ಹೋಗ್ತೀವಿ ಹಂಗಿಂಗೆ ಅಂತಾರೆ. ನಮಗೆ ಇದ್ ಮಾಡಕ್ ಆಗಲ್ಲ ಸರ್. ಅದು ಪೆಟ್ರೋಲ್ ಅದು ಗ್ಯಾಸ್ ಆದ್ರೆ ನಮಗೆ ಅನಿವಾರ್ಯ, ನಾವು ಹೆಂಗ ದುಡ್ಕೊಂಡ್ಬಿಡ್ತೀವಿ. ಈಗ ಸಾಲ ಮಾಡಿ ತಗೊಂಡಿರ್ತೀವಿ, ನಮಗೆ ತೊಂದರೆ ಆಗುತ್ತೆ. ಸ್ವಲ್ಪ ಮುಂದೆ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಆಟೋದವರಿಗೆ. ಅಂದ್ರೆ ಏನಂದ್ರೆ ಈ ಇಸ್ರೇಲ್ ಮತ್ತೆ ಇರಾಕ್ ದೇಶಗಳಲ್ಲಿ ಏನು ಯುದ್ಧ ಆರಂಭ ಆಗಿದೆ, ಈ ಯುದ್ಧ ದಿನೇ ದಿನೇ ಇದೇ ತರ ಮುಂದುವರೆದ್ರೆ ಚಿತ್ರದುರ್ಗ ಅಷ್ಟೇ ಅಲ್ಲದೆ ಇಡೀ ರಾಜ್ಯದಲ್ಲೇ ಈ ಆಟೋ ಡ್ರೈವರ್ಗಳಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಈ ಆಟೋದವರು ಹೇಳ್ತಿದ್ದಾರೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಕೋಟೆನಾಡಿನಲ್ಲಿ ಆಟೋ ಗ್ಯಾಸ್ಗಾಗಿ ಪರದಾಟ ಜೋರಾಗಿದೆ. ಆಟೋಗೆ LPG ಸಿಗದೆ CNG ಬಂಕ್ ಮುಂದೆ ಕ್ಯೂ ನಿಲ್ಲಲಾಗಿದೆ. ಇನ್ನ ಗ್ಯಾಸ್ ಬಂಕ್ ಮುಂದೆ ಸಾಲುಗಟ್ಟಿ ನಿಂತಿವೆ ಆಟೋಗಳು. ಕೋಟೆನಾಡಿನಲ್ಲಿ ಆಟೋ ಗ್ಯಾಸ್ಗಾಗಿ ಪರದಾಟ ಈಗ ಶುರುವಾಗಿದೆ. ಚಿತ್ರದುರ್ಗ ನಗರದಲ್ಲಿ ಸುಮಾರು 20,000 ಆಟೋಗಳಿವೆ. ಆಟೋಗೆ LPG ಸಿಗದಿದ್ರೆ ಜೀವನ ದುಸ್ತರ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಆಟೋ ಚಾಲಕರ ನೋವಿನ ಮಾತು. ಸರಿಯಾದ ರೀತಿಯಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. LPG ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಸರತಿ ಸಾಲಿನಲ್ಲಿ ನಿಂತು ಗ್ಯಾಸ್ ತುಂಬಿಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ಸರಿಯಾದ ಪ್ರಮಾಣದಲ್ಲಿ ಅಕಸ್ಮಾತ್ ಏನಾದ್ರೂ ಗ್ಯಾಸ್ ಸಿಗ್ಲಿಲ್ಲ ಅಂತ ಅಂದ್ರೆ ಜೀವನ ನಮ್ದು ಬರ್ಬಾದಾಗುತ್ತೆ. ಸುಮಾರು 20,000 ಆಟೋಗಳಿವೆ. ಸರಿಯಾದ ರೀತಿಯಲ್ಲಿ ಗ್ಯಾಸ್ ಪೂರೈಕೆ ಆಗ್ತಿಲ್ಲ. ಮತ್ತೆ ಇರಾಕ್ ದೇಶಗಳ ನಡುವೆ ಏನ್ ದಿನೇ ದಿನೇ ಯುದ್ಧದ ಆತಂಕ ಹೆಚ್ಚಾಗ್ತಿದೆ. ಒಂದ್ ಕಡೆಗೆ ಈಗ ಆಲ್ರೆಡಿ ಏನಂದ್ರೆ LPG ಗ್ಯಾಸ್ ಮತ್ತೆ ಕಮರ್ಷಿಯಲ್ ಗ್ಯಾಸ್ ಸಾಕಷ್ಟು ಸಮಸ್ಯೆಗಳಾಗ್ತಿದಾವೆ. ಅದೇ ರೀತಿ ಏನ್ ಚಿತ್ರದುರ್ಗದಲ್ಲಿ ಬಹುತೇಕ ಕನಿಷ್ಠ ಅಂದ್ರೆ 30,000 ಆಟೋಗಳು ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಓಡಾಡ್ತಿದಾವೆ. ಅಷ್ಟೇ ಅಲ್ಲದೆ ಈಗ ಅಂದ್ರೆ ಗ್ಯಾಸ್ ಸಮೇತ ಈ ಆಟೋದವರಿಗೆ ಸಮೇತ ಗ್ಯಾಸ್ ಸಮಸ್ಯೆ ಆಗ್ತಿದೆ. ಏನ್ ಸಮಸ್ಯೆ ಆಗ್ತಿದೆ, ಅಕಸ್ಮಾತ್ ಗ್ಯಾಸ್ಗೂ ಮತ್ತೆ ಪೆಟ್ರೋಲ್ ಅಲ್ಲಿ ಓಡಿಸಿದ್ರೆ ಏನೆಲ್ಲ ಅನುಕೂಲಗಳು ಅನಾನುಕೂಲಗಳು ಆಗ್ತಿದೆ ಅಂತ ಅವ್ರನ್ನೇ ಕೇಳೋಣ. ಸರ್, ಏನಂದ್ರೆ ಇವತ್ತು ಯುದ್ಧದ ಭೀತಿ ದಿನೇ ದಿನೇ ಹೆಚ್ಚಾಗ್ತಿದ್ದು. ಆಲ್ರೆಡಿ 15 ದಿವಸ ಕಳೆದೋಗ್ಬಿಡ್ತು. ಈಗ ಆಲ್ರೆಡಿ ಸಾಕಷ್ಟು ಗ್ಯಾಸ್ ಸಮಸ್ಯೆ ಆಗ್ತಿದೆ. ಇಲ್ಲಿ ಆಟೋದವ್ರ ಸಮಸ್ಯೆ ಏನಾಗ್ತಿದೆ? ಆಟೋದವ್ರ ಸಮಸ್ಯೆಗಿಂತ ಮನೆಗಳದ್ದು ಬಹಳ ಸಮಸ್ಯೆ ಆಗ್ತಾ ಇದೆ. ಕಮರ್ಷಿಯಲ್ ಬಹಳ ಸಮಸ್ಯೆ ಆಗ್ತಾ ಇದೆ. ಎರಡು ದೇಶಗಳು ಒಪ್ಪಂದ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಇವರು ಬಗೆಹರಿಸಬೇಕು ಬೇಗ. ಈಗ ಆತಂಕ ಏನ್ ಸರ್? ಈಗ ಆಲ್ರೆಡಿ ಆ ಹೋಟೆಲ್ ಮನೆಗಳಿಗೆ ಸಮಸ್ಯೆ ಆಗ್ತಿದೆ. ಈಗ ಗ್ಯಾಸ್ ಇದ್ರೆ ಚೆನ್ನಾಗೆ, ಸೌದೆ ಒಲೆಯಲ್ಲಿ ಯಾರು ಮಾಡೋರಿಲ್ಲ. ಈಗ ಓನ್ಲಿ ಗ್ಯಾಸ್ ಅದಿದ್ರೆ ಚೆನ್ನಾಗ ಒಪ್ಪಂದ ಮಾಡ್ಕೊಂಡು ಬೇಗ ಸ್ವಲ್ಪ ಮಾಡ್ಬೇಕು ಅವರು. ಈಗ ಆಟೋದವ್ರಿಗೆ ಸಮಸ್ಯೆ ಇದ್ರೆ ಆಟೋದವ್ರ ಫ್ಯಾಮಿಲೀಸ್ ಆಟೋದವ್ರ ಸಮಸ್ಯೆನೆ ಬಹಳ ಆಗುತ್ತೆ. ಯಾಕಂದ್ರೆ ಅವ್ರ ಫ್ಯಾಮಿಲೀಸ್ ಹಾಕೊಂಡು ಅವರು ಸಾಲ ಮಾಡ್ಕೊಂಡು ಮಾಡ್ತಿರ್ತಾರೆ.
ಅವರ ಸಾಲ ಮಾಡ್ಕೊಂಡು ತೀರ್ಸ್ಬೇಕಲ್ಲ. ಫೈನಾನ್ಷಿಯಲ್ ಇರ್ತದೆ, ಏನೋ ಇರ್ತದೆ, ಸಂಘ ಇರ್ತವೆ, ಎಲ್ಲ ಇರ್ತವೆ. ಹಂಗಾಗಿ ಅವ್ರಿಗೆ ಸ್ವಲ್ಪ ಗ್ಯಾಸ್ ಸಿಗ್ಬೇಕು. ಅದೇ ರೀತಿ ಮತ್ತೊಬ್ಬ ಡ್ರೈವರ್ ಇದ್ದಾರೆ ಸರ್. ಏನಂದ್ರೆ ಈಗ LPG ಗ್ಯಾಸ್ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಿದೆ ಇಡೀ ದೇಶದಲ್ಲಿ. ಈಗ ಚಿತ್ರದುರ್ಗದಲ್ಲಿ ಯಾವ ತರ ಸಮಸ್ಯೆ? ನಿಮಗೆ ಒಂದು ವೇಳೆ ಆಟೋ ಗ್ಯಾಸ್ ಇದೆ ಅಂತ ಸಂದರ್ಭದಲ್ಲಿ ಯಾವ ತರ ಪ್ರಾಬ್ಲಮ್ ಆಗುತ್ತೆ ಸರ್? ನಮ್ ದುರ್ಗದಲ್ಲಿ ಈಗ ಸದ್ಯಕ್ಕೆ ಒಂದು 15-20 ಸಾವಿರ ಆಟೋ ಇದಾವೆ. ಸಾಲ ಸೂಲ ಮಾಡಿ ಆಟೋ ತಗೊಂಡಿರ್ತೀವಿ. ಈಗ ನಮಗೆ ಪೆಟ್ರೋಲ್ ಅಂತಂದ್ರೆ ನಮಗೆ ಜೋಡ್ಸಕ್ಕಾಗಲ್ಲ ಸರ್ ದುಡ್ಡು. ಈಗ 1 ಲೀಟರ್ ಪೆಟ್ರೋಲ್ಗೆ ಏನಿಲ್ಲ ಅಂದ್ರೆ ಒಂದು 7-8 ಕಿಲೋಮೀಟರ್ ಹೊಡಿಬಹುದು, ನಮಗೆ ದುಡ್ಡು ಆಗಲ್ಲ. ಇದು CNG ಗ್ಯಾಸ್ ಆದ್ರೆ ಸುಮಾರು ನಾವು LPG ತುಂಬಾ ಪ್ರಾಬ್ಲಮ್ ಆಗ್ತೈತೆ. ಮುಂದೆ ಈಗ ಇರಾನ್ ಇಸ್ರೇಲ್ ಯುದ್ಧ ಆಗ್ತೈತೆ. ಅದರಿಂದ ಸ್ವಲ್ಪ ಅವರು ಚೆನ್ನಾಗಿ ಇದ್ ಮಾಡ್ಕೊಂಡು ನಮ್ಗೆ ಆಡೋದವರಿಗೆ ಒಂದು ಗ್ಯಾಸಿಗೆ ಒಂದು ಮನೆಗೆ ಒಂದು ಒಳ್ಳೆ ಇದ್ ಮಾಡ್ಕೊಡ್ಬೇಕಂತ ನಾವು. ಈಗ ನೀವು ಪೆಟ್ರೋಲ್ ಅಲ್ಲಿ ಎಷ್ಟು ಓಡಿಸ್ತೀರಾ, ಎಷ್ಟು ಕಿಲೋಮೀಟರ್ ಬರುತ್ತೆ, ಮತ್ತೆ ಗ್ಯಾಸ್ ಅಲ್ಲಿ ಎಷ್ಟು ಕಿಲೋಮೀಟರ್ ಓಡಿಸ್ತೀರಾ? ಇದು ನಿಮಗೆ ಸರ್ 15 ಕಿಲೋಮೀಟರ್ ಓಡಿಸ್ತಾರ 1 ಲೀಟರ್ ಪೆಟ್ರೋಲ್ಗೆ. ಅದು ದುಡ್ಡು ಆಗಲ್ಲ ಸರ್. ಈಗ 30-40 ರೂಪಾಯಿ ನಡೀತೈತೆ ಚಾರ್ಜ್ ಮಿನಿಮಮ್. ಈಗ 50-60 ರೂಪಾಯಿ ಕೊಡ್ರಿ ಅಂದ್ರೆ ಯಾಕೆ ಕೊಡಬೇಕು, ಕೊಡಲ್ಲ, ಬಸ್ಸಿಗೆ ಹೋಗ್ತೀವಿ ಹಂಗಿಂಗೆ ಅಂತಾರೆ. ನಮಗೆ ಇದ್ ಮಾಡಕ್ ಆಗಲ್ಲ ಸರ್. ಅದು ಪೆಟ್ರೋಲ್ ಅದು. ಗ್ಯಾಸ್ ಆದ್ರೆ ನಮಗೆ ಅನಿವಾರ್ಯ, ನಾವು ಹೆಂಗ ದುಡ್ಕೊಂಡ್ಬಿಡ್ತೀವಿ. ಈಗ ಸಾಲ ಸೂಲ ಮಾಡಿ ತಗೊಂಡಿರ್ತೀವಿ, ನಮಗೆ ತೊಂದರೆ ಆಗುತ್ತೆ. ಸ್ವಲ್ಪ ಮುಂದೆ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಆಟೋದವರಿಗೆ. ಅಂದ್ರೆ ಏನಂದ್ರೆ ಈ ಇಸ್ರೇಲ್ ಮತ್ತೆ ಇರಾಕ್ ದೇಶಗಳಲ್ಲಿ ಏನು ಯುದ್ಧ ಆರಂಭ ಆಗಿದೆ, ಈ ಯುದ್ಧ ದಿನೇ ದಿನೇ ಇದೇ ತರ ಮುಂದುವರೆದ್ರೆ ಚಿತ್ರದುರ್ಗ ಅಷ್ಟೇ ಅಲ್ಲದೆ ಇಡೀ ರಾಜ್ಯದಲ್ಲೇ ಈ ಆಟೋ ಡ್ರೈವರ್ಗಳಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಈ ಆಟೋದವರು ಹೇಳ್ತಿದ್ದಾರೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.